ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆ ಈಗಾಗಲೇ ಒಂದು ಪಾರ್ಟನ್ನು ನಿಮಗೆ ಫಸ್ಟ್ ಪಿ ಯುದವರಿಗೆ ಕೊಟ್ಟಿದ್ದೆ. ಅದನ್ನು ನೋಡಿ ನೀವು ಖುಷಿ ಪಟ್ಟಿರ್ಬೋದು ಅಥವಾ ಒಂದಿಷ್ಟು ಕಮೆಂಟ್ಸ್ಗಳನ್ನೆಲ್ಲ ಮಾಡಿದ್ರಿ ತುಂಬ. ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ ನಾವು, ಪಾರ್ಟ್ 2 ಅಂತ ಇದರಲ್ಲಿ. ಇಲ್ಲಿ ಏನು ಮಾಡುವ ಕೇಳಿದ್ರೆ, ಮೋಷನ್ ಇನ್ ಎ ಪ್ಲೇನ್ ಅಲ್ವಾ. ಇದೆಲ್ಲ ಸ್ವಲ್ಪ ಡೆರಿವೇಷನ್ ಜಾಸ್ತಿ ಇದೆ ಅನ್ಸುತ್ತೆ ನಮಗೆ. ಅದಕ್ಕೆ ಏನೇನು ಬರೀಬೇಕು, ಎಷ್ಟು ಬರೀಬೇಕು ಅದನ್ನು ಡಿಸ್ಕಸ್ ಮಾಡ್ತೇವೆ. ಇಲ್ಲಿ ಮೇನ್ ಆಗಿ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್ ಆಕ್ಟಿಂಗ್ ಎಟ್ ತುಂಬ ಸರಿ ಈ ಕ್ವಶನ್ಸ್ ಬರ್ತಾನೆ ಇರುತ್ತೆ ಎಕ್ಸಾಮ್ಗೆ. ನಿಮ್ಮ ಟೆಸ್ಟ್ ಇರ್ಬೋದು, ಆ್ಯನ್ಯಲ್ ಎಕ್ಸಾಮ್ ಇರ್ಬೋದು. ಹಾಗಾದ್ರೆ ಇದಕ್ಕೆ ಎಷ್ಟು ಬರೀಬೇಕು, ಏನು ಬರೀಬೇಕು ಅದನ್ನು ನೋಡ್ತಾ ಹೋಗೋಣ. ಕನ್ಸಿಡರ್ ಟು ವೆಕ್ಟರ್ಸ್ ಪಿ ಆ್ಯಂಡ್ ಕ್ಯೂ ಆಕ್ಟಿಂಗ್ ಎಟ್ ಎ ಪಾಯಿಂಟ್ ಅಂತೇಳಿ ಒಂದು ಸೆಂಟೆನ್ಸ್ ಬರಿತೀವಿ. ಯಾಕೆಂದ್ರೆ ಸಿಂಗಲ್ ಪಾಯಿಂಟಲ್ಲಿ ಆಕ್ಟ್ ಆಗುವಂಥ ಫೋರ್ಸ್ ಇದು ವೆಕ್ಟರ್ಸ್ಗಳನ್ನೇ ನಾವು ತಗೊಂಡಿರ್ತೀವಿ. ಒಂದು ಡಯಾಗ್ರಾಮ್ ಡ್ರಾ ಮಾಡ್ಕೊಬಿಡ್ಬೇಕು. ನೋಡಿ, ಡಯಾಗ್ರಾಮಲ್ಲಿ ಓ ಅಂತ ತಗೊಂಡಿದ್ದೀನಿ ಒರಿಜಿನ್. ಇಲ್ಲಿಂದ ವೆಕ್ಟರ್ ಹೀಗೆ ಹೋಗ್ತಾ ಇದೆ, ಪಿ ಅಂತ ತಗೊಂಡಿದ್ವಿ. ಒಂದು ವೆಕ್ಟರ್ ಹೀಗೆ ಹೋಗ್ತಾ ಇದೆ, ಕ್ಯೂ. ಆಂಗಲ್ ಬಿಟ್ವೀನ್ ದೋಸ್ ಟು ವೆಕ್ಟರ್ ಇಸ್ ಥೀಟಾ. ಥೀಟಾನ ಸ್ವಲ್ಪ ಮೇಲೆ ಹಾಕೊಳ್ಳಿ, ಯಾಕಂದ್ರೆ ಮುಂದೆ ಇಲ್ಲೊಂದು ಆಂಗಲ್ ಹಾಕಬೇಕು ನಾವು. ಇದು ರಿಸಲ್ಟೆಂಟ್ ಆಫ್ ದೀಸ್ ಟು ವೆಕ್ಟರ್ಸ್. ಸೊ ಇದರ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಪಿ ವೆಕ್ಟರ್ಗೆ ನಾವು ಹೇಳೋದಾದ್ರೆ ಇಲ್ಲೊಂದು ಆಂಗಲ್ ಹಾಕೊಂಡು ಅಲ್ಫಾ ಅಂತ ತಗೋತೀವಿ. ಆಮೇಲೆ ಡಯಾಗ್ರಾಮ್ ಅಲ್ಲಿ ಮುಂದೇನು ಮಾಡ್ತೀವಿ ಕೇಳಿದ್ರೆ, ಈ ಓ ಎ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಮುಂದಕ್ಕೆ. ಅಲ್ಲಿಂದ ಸಿ ಇಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ, ಸಿ ಡಿ ಅಂತ ಹೇಳ್ತೀವಿ. ಸೊ ಇದು ಪರ್ಪೆಂಡಿಕ್ಯುಲರ್. ಹಾಗಾಗಿ ನಮಗೆ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಸಿಗುತ್ತೆ. ಒಂದು ನೋಡಿ, ಇಲ್ಲಿ ಒಂದು ಎ ಸಿ ಡಿ ಇದೆಯಲ್ಲ, ಇದೊಂದು ರೈಟ್ ಆಂಗಲ್. ಇನ್ನೊಂದು ಓ ಸಿ ಡಿ ಫುಲ್ ಇದೊಂದು ರೈಟ್ ಆಂಗಲ್ ಇರೋದು. ಇದರಲ್ಲಿ ಮುಂದೆ ಎಲ್ಲ ವ್ಯಾಲ್ಯೂಸ್ ಅನ್ನು ಹಾಕೊಂತ ಹೋದ್ರೆ ಆಯ್ತು. ಓಕೆ, ನಾವೀಗ ಫಸ್ಟ್ ಸೆಂಟೆನ್ಸ್ ಒಂದು ಬರ್ದಿದ್ವಿ, ಮತ್ತೆ ಡಯಾಗ್ರಾಮ್ ಅನ್ನು ಹಾಕಿದ್ವಿ. ಈಗ ಲೆಟ್ adjacent sides OA and OB of a parallelogram represents vector P and Q respect. ವೆಕ್ಟರ್ ನೋಟೇಷನ್ ಕೊಡಿ. ಈ ಸೈಡ್ಸ್ ಅನ್ನ ನಾವೇನು ಹೇಳಿದ್ವಿ, ಪ್ಯಾರಲೋಗ್ರಾಮಿನ ಟೂ ಸೈಡ್ಸ್ ಅನ್ನ ಯಾವ್ಯಾವ ವೆಕ್ಟರ್ ರಿಪ್ರೆಸೆಂಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಥೀಟಾ ಬಿ ದ ಆಂಗಲ್ ಬಿಟ್ವೀನ್ ದೆಮ್. ಯಾವುದ್ರ ಮಧ್ಯೆ, ಎರಡು ವೆಕ್ಟರ್ಗಳ ಮಧ್ಯದ ಆಂಗಲ್. ಕಂಪ್ಲೀಟ್ ದ ಪ್ಯಾರಲೋಗ್ರಾಮ್ OACB. Okay? So the diagonal OC, this is equals to R vector, represent the resultant of vector P and vector Q. ರಿಸಲ್ಟೆಂಟ್ ಅಂದ್ರೆ ಅದರ ಲೆಂತ್ ಗೊತ್ತಾದ್ರೆ ಸಾಕು ನಮಗೆ. ಸೊ ಹಾಗಾಗಿ ಡ್ರಾ ಎ ಪರ್ಪೆಂಡಿಕ್ಯುಲರ್ ಸಿ ಡಿ ವಿಚ್ ಮೀಟ್ಸ್ ಓ ಎ, ಇದನ್ನ ಡಿ ಅಂತ ನೋಡಿ. ಇಷ್ಟು ಸೆಂಟೆನ್ಸ್ ಬರಿಬೇಕು ಮಕ್ಕಳೇ, ಸುಮ್ಮನೆ ಇಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದೆ ಡಯಾಗ್ರಾಮ್ ಅಲ್ಲಿ ನಾವೇನು ಮಾಡುವ ಕೇಳಿದ್ರೆ, ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ ಓ ಸಿ ಡಿ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೆ. ಸೊ ಓ ಸಿ ಸ್ಕ್ವೇರ್ ಪೈಥಾಗರಸ್ ಥಿಯರಂ ಈಕ್ವಲ್ಸ್ ಟು ಓಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಓಡಿ ಫುಲ್ಗೆ ನಮಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿ ಏನು ಮಾಡುವ, ಓ ಎ ಪ್ಲಸ್ ಎ ಡಿ ಸ್ಕ್ವೇರ್ ಅಂತ, ಎ ಡಿ ಹೋಲ್ ಸ್ಕ್ವೇರ್ ಅಂತ ಮಾಡ್ತೀವಿ. ಇದು ಸಿ ಡಿ ಸ್ಕ್ವೇರ್ ಇಲ್ಲಿದೆ, ಇದು ಒಂದು ಸೈಡ್ ಇದೆ. ಓಕೆ, ನಮಗೆ ಓ ಸಿ ಈಕ್ವಲ್ಸ್ ಟು ಆರ್, ಓ ಎ ಈಕ್ವಲ್ಸ್ ಟು ಪಿ ಆ್ಯಂಡ್ ಎ ಸಿ ಈಕ್ವಲ್ಸ್ ಟು ಕ್ಯೂ ಇದಿಷ್ಟು ಗೊತ್ತಿದೆ. ಬಟ್ ಈ ಎ ಡಿ ಮತ್ತು ಸಿ ಡಿ ಇದೆಯಲ್ಲ, ಅದು ಗೊತ್ತಿಲ್ಲ. ಅದಕ್ಕೇನು ಮಾಡೋದು ಈಗ ನಾವು, ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ ಎ ಡಿ ಸಿ, ಈ ಎ ಡಿ ಸಿ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ತಗೊಂಡು ಅಲ್ಲಿ ನೀವು ಎ ಡಿ ಬೈ ಎ ಸಿ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೋನಿಯಸ್ ಅನ್ನು ಕಾಸ್ ಥೀಟಾ ಅಂತೀವಿ. ಹಾಗಾಗಿ ಎ ಡಿ ಇಸ್ ಈಕ್ವಲ್ ಟು ಎ ಸಿ ಕಾಸ್ ಥೀಟಾ. ಎ ಸಿ ಅನ್ನೋದು ಏನಿದೆ, ಕ್ಯೂ, ಇದು ಪ್ಯಾರಲಲ್ ಸೈಡ್ಸ್, ಇದರ ಉದ್ದ ಇದ್ದಷ್ಟೇ ಇದಿರುತ್ತೆ. ಹಾಗಾಗಿ ಕ್ಯೂ ಕಾಸ್ ಥೀಟಾ. ಅದೇ ರೀತಿ ಸೈನ್ ಥೀಟಾಗೆ ನಾವು ನೋಡಿದ್ರೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್, ದಟ್ ಈಸ್ ಸಿ ಡಿ ಬೈ ಎ ಸಿ. ದರ್ಫೋರ್ ಸಿ ಡಿ ಇಸ್ ಈಕ್ವಲ್ ಟು ಎ ಸಿ ಸೈನ್ ಥೀಟಾ, ಕ್ಯೂ ಸೈನ್ ಥೀಟಾ. ಇದು ಹೈಪೋಟೆನ್ಯೂಸ್ ಕ್ಯೂನ ವ್ಯಾಲ್ಯೂನೇ ಇರುತ್ತೆ. ಇಷ್ಟು ಮಾಡ್ಕೋಬೇಕು. ನೆಕ್ಸ್ಟ್ ಇಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ದರ್ಫೋರ್ ಇಕ್ವೇಷನ್ 1 ಬಿಕಮ್ಸ್, ಈ ರೀತಿ ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೋಡಿ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಸೊ ಹಾಗಾಗಿ ಇದನ್ನು ನಾವು ಎಕ್ಸ್ಪಾಂಡ್ ಮಾಡಬೇಕು. ಮಾಡಿದಾಗ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2p ಕಾಸ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ, ಈ ರೀತಿ ಆಗುತ್ತೆ. ಇಲ್ಲಿ ಕ್ಯೂ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ, ಕ್ಯೂ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1. ಹಾಗಾಗಿ ಕ್ಯೂ ಸ್ಕ್ವೇರ್ ಮಾತ್ರ ಉಳಿಯುತ್ತೆ. ಗೊತ್ತಾಗುತ್ತೆ ಇದನ್ನೆಲ್ಲ. ನೀವು ಡೈರೆಕ್ಟ್ ಬರೀರಿ, ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. ಹಾಗಾಗಿ ಆರ್ ಇಸ್ ಈಕ್ವಲ್ ಟು ಏನಾಯಿತು, ಸ್ಕ್ವೇರ್ ರೂಟ್ ಆಫ್, ಯಾಕಂದ್ರೆ ಆರ್ ಸ್ಕ್ವೇರ್ ಅಂದ್ರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ ಆಗಿತ್ತು. ಹಾಗಾಗಿ ಆರ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಯಿತು. ದಿಸ್ ಇಸ್ ದ ಎಕ್ಸ್ಪ್ರೆಷನ್, ಇಸ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ವೆಕ್ಟರ್ ಆರ್. ಇದು ಫಸ್ಟ್ ಪಾರ್ಟ್. ನಿಮಗೆ 3 ಮಾರ್ಕ್ಸಿಗೆ ಇಲ್ಲಿವರೆಗೆ ಮಾತ್ರ ಕೇಳ್ತಾರೆ. ಸೊ ನಿಮಗೆ 3 ಮಾರ್ಕ್ಸಿಗೆ ನಾನು ಇಷ್ಟು ಬರೀಬೇಕಂತ ಇಂಡೈರೆಕ್ಟ್ಲಿ ಹೇಳ್ದಂಗೆ ಆಯಿತು. ಬಟ್ ಇದು 5 ಮಾರ್ಕ್ಸಿಗೆ ಅಂದಾಗ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಕೇಳ್ತಾರೆ. ಹಾಗಾಗಿ ಲೆಟ್ ಆರ್ ಮೇಕ್ಸ್ ಅನ್ ಆಂಗಲ್ ಅಲ್ಫಾ ವಿತ್ ಡೈರೆಕ್ಷನ್ ಆಫ್ ಪಿ. ಪಿಗೆ ಐ ಆಂಗಲ್ ಅಲ್ಫಾ ಆಂಗಲ್ ಅನ್ನೋದು ಮಾಡ್ಕೊಂಡಿದೆ. ಇದು ತೋರಿಸ್ಬೇಕು ನಾವು ಡೈರೆಕ್ಷನ್ ಹೇಳೋದಾದ್ರೆ. ಅದಕ್ಕೆ ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ ಓ ಸಿ ಡಿ ಫುಲ್ ಈ ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡು ನಾವೇನು ಹೇಳ್ಬೋದು, ಟ್ಯಾನ್ ಅಲ್ಫಾ. ಸೊ ಟ್ಯಾನ್ ಥೀಟಾ ತಗೊಂಡ್ರೆ ಏನಾಗುತ್ತೆ, ಸಿ ಡಿ ಬೈ ಓ ಡಿ ಆಗುತ್ತೆ. ಸೊ ದಟ್ ಈಸ್ ಸಿ ಡಿ ಬೈ ಓ ಡಿ ಅನ್ನು ಏನು ಮಾಡ್ಬೋದು, ನಾನು ಓ ಎ ಪ್ಲಸ್ ಎ ಡಿ ಅಂತ ಮಾಡ್ಬೋದು. ಬಟ್ ಸಿ ಡಿಗೂ ಮತ್ತು ಎ ಡಿಗೂ ನಾವು ವ್ಯಾಲ್ಯೂಸ್ನ ಆಲ್ರೆಡಿ ಫೈಂಡ್ ಔಟ್ ಮಾಡಿರ್ತೀವಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಸೊ ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು ಕ್ಯೂ ಸೈನ್ ಥೀಟಾ ಡಿವೈಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಥೀಟಾ. Therefore, alpha is equal to tan inverse of q sin theta divided by p plus q cos theta. ಅಂದರೆ ಈ ಡೈರೆಕ್ಷನ್ನ ಎಕ್ಸ್ಪ್ರೆಷನ್ ಅನ್ನು ಕೂಡ ನಾವು ಡಿರೈವ್ ಮಾಡಿದ್ವಿ. ಸೊ ಕಂಪ್ಲೀಟೆಡ್ ದ
ಬೋತ್ ವಿಚ್ ಗಿವ್ಸ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಆರ್ ಅಂತ. ಸೊ ಇಲ್ಲಿಗೆ 5 ಮಾರ್ಕ್ಸ್ಗೆ ಇದು ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಬರುತ್ತೆ ಒಂದು ಕ್ವಶನ್ ತುಂಬಾ ಸರಿ ಬಂದಿರುವಂಥದ್ದು, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಟ್ರೆಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಅನ್ಬೋದು. ಶೋ ದಟ್ ಟ್ರೆಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ. ವಾಟ್ ಈಸ್ ಪ್ರೊಜೆಕ್ಟೈಲ್? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪಾತ್ ಆಫ್ ಎ ಪ್ರೊಜೆಕ್ಟೈಲ್. ಸೊ ವೆರೈಟಿ ಆಫ್ ಕ್ವಶನ್ಸ್ ಬರ್ಬೋದು, ಬಟ್ ಒಂದು ಡೆರಿವೇಷನ್ ಒಂದೇ ಅದಕ್ಕೆ. ಬಟ್ ಇಲ್ಲಿ ಲಾಸ್ಟ್ ಅಲ್ಲಿ ಏನು ಮಾಡಿದ್ದಾರೆ, ವಾಟ್ ಈಸ್ ಪ್ರೊಜೆಕ್ಟೈಲ್ ಅಂತ ಒಂದು ಅಟ್ಯಾಚ್ ಮಾಡಿದ್ದಾರೆ. ಈ ಥರ ಮಾಡ್ಬೋದು. ಅದಕ್ಕೆ ಫಸ್ಟ್ ನೀವು ಪ್ರೊಜೆಕ್ಟೈಲ್ ಅಂದ್ರೆ ಅದರ ಮೀನಿಂಗ್ ಅನ್ನ ಅಥವಾ ಅದರ ಡೆಫಿನೇಷನ್ ಅನ್ನ ಹೇಳ್ಬಿಡ್ಬೇಕು. ಆನ್ ಆಬ್ಜೆಕ್ಟ್ ದಟ್ ಈಸ್ ಇನ್ ಫ್ಲೈಟ್ ಆಫ್ಟರ್ ಬೀಯಿಂಗ್ ಥ್ರೋನ್ ಈಸ್ ಕಾಲ್ಡ್ ಪ್ರೊಜೆಕ್ಟೈಲ್ ಅಂತ. ಅದಕ್ಕೆ ಪ್ರೊಜೆಕ್ಟೈಲ್ ಅಂತೀವಿ ನಾವು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಟು ಶೋ ದಟ್ ಟ್ರೆಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ ಅಂತ ಹೇಳಿ. ಅದಕ್ಕೆ ನಾವೇನು ಮಾಡಬೇಕು, ಲೆಟ್ ಎ ಪಾರ್ಟಿಕಲ್ ಈಸ್ ಲಾಂಚ್ಡ್ ವಿತ್ ವೆಲಾಸಿಟಿ ವಿ ನಾಟ್ ದಟ್ ಮೇಕ್ಸ್ ಅನ್ ಆಂಗಲ್ ಥೀಟಾ ವಿತ್ ದ ಹಾರಿಜಾಂಟಲ್. ಹಾರಿಜಾಂಟಲ್ ಅಲ್ಲಿ ಟಿ ಆಂಗಲ್ ಅನ್ನ ತಗೋತೀವಿ, ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಅನ್ನೋದು. ಸೊ ಇದು ಡಯಾಗ್ರಾಮ್ ಫುಲ್ ಹಾಕ್ಬೋದು, ಇಲ್ಲ ಹಾಫ್ ಹಾಕ್ಬೋದು, ಏನು ಡಿಫ್ರೆನ್ಸ್ ಏನಿಲ್ಲ. ಫುಲ್ ಹಾಕಿದ್ರೆ ಮಾರ್ಕ್ಸ್ ಕಟ್ ಮಾಡಲ್ಲ, ಹಾಫ್ ಹಾಕಿದ್ರೆ ಮಾರ್ಕ್ಸ್ ಕಟ್ ಮಾಡಲ್ಲ. ಎರಡಕ್ಕೂ ನೀವು ಸರಿಯಾಗಿ ಡ್ರಾ ಮಾಡಿದ್ರೆ ಅಂದ್ರೆ ಏನು ಸಿಗಬೇಕು ಆ ಮಾರ್ಕ್ಸ್ ಸಿಗುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಈಗ ಇದನ್ನ ವಿ ನಾಟ್ ಇನಿಷಿಯಲ್ ವೆಲಾಸಿಟಿಯನ್ನ ರಿಸಾಲ್ವ್ ಮಾಡ್ತೀವಿ ನಾವು. ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ, ಈ ವಿ ನಾಟ್ ಈ ಎಕ್ಸ್ ಆಕ್ಸಿಸ್ ಅಲ್ಲಿ ರಿಸಾಲ್ವ್ ಮಾಡಿರೋ ಕಾಂಪೊನೆಂಟ್ ಸಣ್ಣಕ್ಕೆ ತೋರಿಸಿದ್ದೀನಿ, ಯಾಕೆಂದ್ರೆ ಅದೆಲ್ಲ ಒಂದು ಕಾಮನ್ ಸೆನ್ಸ್. ಇದಿಷ್ಟುದ್ದ ಇದೆ, ಹೀಗೆ ಇದು ವರ್ಟಿಕಲ್ ಕಾಂಪೊನೆಂಟ್ ಇಲ್ಲಿ ಬಂತು, ಇದು ಹಾರಿಜಾಂಟಲ್. ಹೀಗೆ ಅವಾಗ ಏನನ್ಸುತ್ತೆ ಅಂದ್ರೆ, ಈ ಹುಡುಗನಿಗೆ ಅರ್ಥ ಆಗಿದೆ ಅಂತ. ನೀವು ಇದನ್ನ ವರ್ಟಿಕಲ್ ಸಣ್ಣದು ಮಾಡಿ ಹಾರಿಜಾಂಟಲ್ ಉದ್ದ ಮಾಡಿದೆ, ಇಲ್ಲೆಲ್ಲ ಮಾಡಿದ್ರೆ ಇದ್ರ ಕಾಂಪೊನೆಂಟ್ ಇಲ್ಲಿಗೆ ಹಂಗೆ ಬಂತು, ಬೇಜಾರಾಗುತ್ತೆ. ಅಂದ್ರೆ ಏನು ನಿಮಗೆ ಅರ್ಥನೇ ಆಗ್ಲಿಲ್ಲ ಅನ್ಸುತ್ತೆ. ಇವೆಲ್ಲ ಸಣ್ಣ ಸೂಕ್ಷ್ಮತೆಗಳನ್ನ ಅಬ್ಸರ್ವ್ ಮಾಡ್ಕೊಂಡಿರ್ಬೇಕು. After the object has been projected, the acceleration acting on it is that due to gravity, which is directed vertically downward. ಗ್ರಾವಿಟಿ ಆಕ್ಟ್ ಅಂದ್ರೆ ಎಕ್ಸಲರೇಷನ್ ಆಕ್ಟ್ ಆಗೋದು ಗ್ರಾವಿಟಿ ಮಾತ್ರ, ಬೇರೆ ಯಾವ ಎಕ್ಸಲರೇಷನ್ ಇಲ್ಲ. ಯಾಕಂದ್ರೆ ಒಂದ್ಸಲ ಥ್ರೋ ಮಾಡಿದ್ಮೇಲೆ ನಾವು ಅದ್ರ ಮೇಲೆ ಯಾವ ಫೋರ್ಸು ಹಾಕಲ್ಲ. ಕೆಮಿಟಿಕಲಿ ಆಕ್ಟ್ ಆಗೋ ಫೋರ್ಸು ಗ್ರಾವಿಟೇಷನಲ್ ಫೋರ್ಸ್. ಹಾಗಾಗಿ ಎ ಇಸ್ ಈಕ್ವಲ್ ಟು ಮೈನಸ್ ಜಿ ಇಂಟು ಎ ಕ್ಯಾಪ್. ವರ್ಟಿಕಲಿ ನೆಗೆಟಿವ್ ಬರ್ತಾ ಇದೆ ಎಕ್ಸಲರೇಷನ್, ಮೈನಸ್ ಹಾಕಿದ್ವಿ. ಹಾಗಾಗಿ ನಮ್ಗೆ ಏನಾಯ್ತು, ಎ ಎಕ್ಸ್ ಅನ್ನೋದು 0, ಎ ವೈ ಮೈನಸ್ ಜಿ ಅಂತ ಗೊತ್ತಾಗುತ್ತೆ. The component of initial velocity v naught are, ನಾವು ಅದಕ್ಕೆ v naught x ಅಂದ್ಕೊಂಡ್ರೆ x component v naught cos theta and y component v naught sin theta. ನೆಕ್ಸ್ಟ್ ಇಕ್ವೇಶನ್ಸ್ ನೆನ್ಪು ಮಾಡ್ಕೊಳ್ಳಿ, ಎರಡು ಇಕ್ವೇಶನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಈ ಎಕ್ಸ್ ಇಕ್ವೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸಲರೇಷನ್ 0 ಇರುತ್ತೆ ಎಕ್ಸ್ ಆಕ್ಸಿಸ್ ಅಲ್ಲಿ, ಈ ಟರ್ಮ್ ಹೊರಟೋಗುತ್ತೆ. ವೈ ಆಕ್ಸಿಸ್ ಅಲ್ಲಿ ಎಕ್ಸಲರೇಷನ್ ಇದೆ ಮೈನಸ್ ಜಿ ಅಂತ ಬರುತ್ತೆ. ಸೊ ಹಾಗಾಗಿ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಕಾಸ್ ಥೀಟಾ ಇಂಟು ಟಿ ಬಂತು, ಇಕ್ವೇಶನ್ 1 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎರಡನೇ ಇಕ್ವೇಶನ್ ಏನಾಯ್ತು ಅಂದ್ರೆ ವಿ ನಾಟ್ ವೈ ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ವಿ ನಾಟ್ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ವೈ ವರ್ಟಿಕಲ್ ಕಂಪೋನೆಂಟ್ ವಿಲ್ ಗೆಟ್ ದ ಇಕ್ವೇಶನ್ 2. ಈಗ ನಾವೇನು ಮಾಡುವ ಕೇಳಿದ್ರೆ, ಇಕ್ವೇಶನ್ 1 ಅಲ್ಲಿಂದ ನಾವು ಟಿ ಅನ್ನ ಎಲಿಮಿನೇಟ್ ಮಾಡುವ. ಟಿ ಇಸ್ ಈಕ್ವಲ್ ಟು ಎಕ್ಸ್ ಬೈ ವಿ ನಾಟ್ ಕಾಸ್ ಥೀಟಾ ಅಂತ ಬರುತ್ತೆ. ಸೊ ಈ ವ್ಯಾಲ್ಯೂ ಅನ್ನ ಏನು ಮಾಡುವ ನಾವು, ಸಬ್ಸ್ಟಿಟ್ಯೂಟಿಂಗ್ ದಿಸ್ ವ್ಯಾಲ್ಯೂ ಇನ್ ಇಕ್ವೇಶನ್ 2. ಇಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಲ್ಲಿ ಟಿ ಇದೆಯೋ ಅಲ್ಲೆಲ್ಲ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ y is equal to tan theta x minus g divided by v naught cos theta whole square into x square. ಮುಗಿತು ಅಲ್ಲಿಗೆ. ನೀವು ಇದು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಬೇಕಾದ್ರೆ ಮಾಡ್ಬೋದು, ಗೊತ್ತಾಗುತ್ತೆ. ಈ ಅರ್ಥ ಮಾಡ್ಕೊಂಡು ಮಾಡೋರಿಗೆ ಇಷ್ಟು ಗೊತ್ತಾದ್ಮೇಲೆ ಮುಂದಿನ ಮಾಡ್ಕೊಳ್ತಾ ಹೋಗ್ತಾರೆ. ಅದೇ ಸ್ಟೆಪ್ಗಳು ನಿಮ್ಗೆ ಗೊತ್ತಿದ್ದು ಬರೆದ್ರೆ ತಪ್ಪಿಲ್ಲ, ಆಯ್ತಾ. ಏನೋ ಬರೀದೇ ಇದ್ದವರಿಗೆ ನಾನು ಹೇಳ್ತಾ ಇರೋದು, ಇಷ್ಟನ್ನು ಬರೀಲೇಬೇಕು, ನೀವು ಫುಲ್ ಮಾರ್ಕ್ಸ್ ಬರಬೇಕು ಅನ್ನೋದು. ಸೊ ದಿಸ್ ಇಕ್ವೇಶನ್ ಇಸ್ ಆಫ್ ದ ಫಾರ್ಮ್ y is equal to ax plus bx square in which a and b are constants ಅಂತ. ಈಗ ಎ ಇರೋ ಜಾಗದಲ್ಲಿ ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್ ಇದೆಯಲ್ವಾ, ಜಿ ಡಿವೈಡ್ ಬೈ ದಿಸ್ ಮಚ್. ಹಾಗಾಗಿ ದಸ್ ದ ಪಾತ್ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ. ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋದ್ರೆ, ಡಿಡ್ಯೂಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಅಂಡ್ ರೇಂಜ್ ಆಫ್ ಎ ಪ್ರೊಜೆಕ್ಟ್. ಈ ತರ ಕ್ವಶನ್ಸ್ ಅನ್ನ ಭಾಳ ಸರಿ ಕೇಳ್ತಾರೆ. ನಿಮಗೆ ಪ್ರೊಜೆಕ್ಟೈಲ್ ನ ಕ್ವೆಶನ್ ಡಿರೈವ್ ಮಾಡಿ ಅನ್ನೋದಿಲ್ಲ, ಡೈರೆಕ್ಟ್ ಆಗಿ ಇದನ್ನ ಕೇಳ್ತಾರೆ. 5 ಮಾರ್ಕ್ಸಿಗೆ ಕೇಳಿದಾಗ 5 ಮಾರ್ಕ್ಸಿಗೆ ನೀವು ಸುಮ್ಮನೆ ಎಲ್ಲಿಂದೋ ಇಕ್ವೇಶನ್ ತಂದು ಡೈರೆಕ್ಟ್ ಹಾಕಿ ಮಾಡ್ತೀರಿ, ಅಂದ್ರೆ ಮಾರ್ಕ್ಸ್ ಕೊಡ್ಬಹುದು. ಬಟ್ ಏನಾಗುತ್ತೆ ಅಂದ್ರೆ 5 ಮಾರ್ಕ್ಸಿಗೆ ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ, 2 ಸ್ಟೆಪ್ ಅಲ್ಲಿ ಮುಗ್ದೋಗುವಂಥದ್ದು. ಅದಕ್ಕೆ ನಾನು ಹೇಳೋದು, ನೀವು ಆಲ್ರೆಡಿ ಆ ಹಿಂದಿನ ಡೆರಿವೇಶನ್ ಕಲ್ತಿದ್ರಿ ಹೇಳಾದ್ರೆ ನಿಮಗೆ ಇಷ್ಟು ಬರೀಲಿಕ್ಕೆ ಏನೋ ಸಮಸ್ಯೆ ಇಲ್ಲ. ಒಂದಕ್ಕೆ ಕಲ್ತಿರೋದನ್ನ ಮತ್ತೊಂದಕ್ಕೆ ಯೂಸ್ ಮಾಡಿ, ಇದ್ರ ಜೊತೆಗೆ ನಾವೇನ್ ಮಾಡ್ಬೋದು, ಮ್ಯಾಕ್ಸಿಮಮ್ ಹೈಟ್ ಅನ್ನ ತೋರಿಸ್ಬೇಕು. ಆಮೇಲೆ ಏನ್ ಕೇಳಿದರೆ, ರೇಂಜ್ ಅನ್ನ ತೋರಿಸಿದರೆ ರೇಂಜ್ ಅನ್ನ ತೋರಿಸ್ಬೇಕು ಡಯಾಗ್ರಾಮ್ ಅಲ್ಲಿ, ಇಷ್ಟೇ ಚೇಂಜಸ್. ಆಮೇಲೆ ಇದು ಕೂಡ ನಾವೇನು ವರಿ ಮಾಡ್ಕೊಳ್ಳೋದು ಬೇಡ, 1 and 2 ಸೇಮ್ ಇಲ್ಲಿವರೆಗೆ ಬರ್ದ್ಬಿಡಿ. ನೆಕ್ಸ್ಟ್ ಏನ್ ಕೇಳಿದ್ದಾರೆ ನಿಮಗೆ, ಮ್ಯಾಕ್ಸಿಮಮ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್. ಓಕೆ, ಅವಾಗ ಏನು ಹೇಳಿ ನೀವು, ವೈ ಆಕ್ಸಿಸ್, ಯಾಕೆಂದ್ರೆ ವರ್ಟಿಕಲ್ ಆಕ್ಸಿಸ್ ಅಲ್ಲಿ ನಾವು ನೋಡ್ತಾ ಇರೋದು ಹೈಟ್ ಅನ್ನ, ವೈ ಎಚ್ ಎಂ ಆಗುತ್ತೆ. ಯಾವಾಗ ಅದು ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅಂತ ಬರುತ್ತೆ ನೋಡಿ, ಎರಡಿದೆ, ಟೈಮ್ ಆಫ್ ಫ್ಲೈಟ್ ಮತ್ತೆ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್. ಸೊ ಟಿ ಅನ್ನೋದು ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಆಗಬೇಕು, ಟಿ ಎಂ ಆಗಬೇಕು. ಅಂದ್ರೆ ಪ್ರೊಜೆಕ್ಟೈಲ್ ಮ್ಯಾಕ್ಸಿಮಮ್ ಹೈಟ್ ಹೋದಾಗ ನಮ್ಗೆ ಹೈಟ್ ನೋಡ್ತಾ ಇದೀವಲ್ಲ, ಹಾಗಾಗಿ ಟಿ ಎಂ ಇಸ್ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್. ಅದ್ರ ನೆನ್ಪಿಟ್ಟು ಡೈರೆಕ್ಟ್ ಬಂದು ಬರೀರಿ, ವಿ ನಾಟ್ ಸೈನ್ ಥೀಟಾ ಡಿವೈಡ್ ಬೈ ಜಿ ಅಂತೇಳಿ, ಯಾಕಂದ್ರೆ ಇದ್ರ ಡೆರಿವೇಶನ್ ಮಾಡೋದು ಬೇಡ.
ಅದೇ ಪ್ರಾಬ್ಲಮ್ ನಾನು ಹೇಳೋದು ನಿಮಗೆ. ನೋಟ್ಸಲ್ಲಿ ಏನಾಗಿರುತ್ತೆ ಒಂದಾದ್ಮೇಲೆ ಡೆರಿವೇಷನ್. ನೀವು ಬರೆಯುವಾಗ ಏನು ಮಾಡ್ತೀರಿ ಕೇಳಿದ್ರೆ ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೂ. ಓದುವಾಗ ತುಂಬ ಕಷ್ಟಪಡ್ತೀರಿ. ನಾನು ಹೇಳಿದ ಮೆಥಡ್ ನಿಮ್ಗೆ ಯೂಸ್ ಆಗ್ಬೋದು ಅನ್ಕೋತೀನಿ. ಯಾಕೆಂದ್ರೆ ಅಲ್ಲಿಂದ ಅಷ್ಟು ನೆನ್ಪಿಟ್ಕೊಂಡ್ರೆ ಅದನ್ನ ಇಲ್ಲಿ ಕಾಪಿ ಮಾಡಿದ್ವಿ ನಾವು ಆ ಥರ ಡೆರಿವೇಷನ್ ಕೇಳಿದ್ರೆ. ಸೊ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ನಮ್ಗೆ ನೆನಪಿರಬೇಕು. ಇಲ್ಲಾಂದ್ರೆ ಶಾರ್ಟ್ ಆಗಿ ಡೆರಿವೇಷನ್ ಮಾಡ್ಕೊಂಡು ಮಾಡ್ಬೋದು. ಸೊ ಈ ರೀತಿ ನಾವು ಇಲ್ಲಿವರೆಗೆ ಬಂದ್ವಿ. ನೆಕ್ಸ್ಟ್ ಏನಾಯ್ತು ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಯಾವುದರಲ್ಲಿ y ಇಸ್ ಈಕ್ವಲ್ ಟು ಇತ್ತಲ್ವಾ ಆ ಇಕ್ವೇಷನ್ ಅಲ್ಲಿ tm ಇರೋ ಜಾಗದಲ್ಲಿ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಅಂದ್ರೆ t ಇರೋ ಜಾಗದಲ್ಲಿ tm ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಇಲ್ಲಿ ಸ್ಕ್ವೇರ್ ಆಗುತ್ತೆ, t ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ವಿ ನಾಟ್ ಸೈನ್ ಥೀಟಾ ಸ್ಕ್ವೇರ್ ಇದೆ. ಹಾಗಾಗಿ ಇಲ್ಲೊಂದು ಜಿ ಇದೆ, ಈ ಜಿ ಒಟ್ಟು ಸ್ಕ್ವೇರ್ ಒಟ್ಟಿಗೆ ಒಂದು ಕ್ಯಾನ್ಸಲ್ ಆಗುತ್ತೆ. ಸೇಮ್ ಎರಡು ಏನಾಗುತ್ತೆ ಎಕ್ಸ್ ಮೈನಸ್ 1/2 ಎಕ್ಸ್ ತರ ಬರುತ್ತೆ ಮ್ಯಾಥಮೆಟಿಕ್ಸ್. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಹಾಫ್ ಬರುತ್ತೆ. ಅದನ್ನು 2 ಒಟ್ಟಿಗೆ ಇಲ್ಲಿ ಸೇರಿಸಿ ಜಿ ಒಟ್ಟಿಗೆ ವಿ ನಾಟ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಥವಾ ವಿ ನಾಟ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 2g. ಸೊ ಇದು ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟಿನ ಎಕ್ಸ್ಪ್ರೆಷನ್. ಇನ್ನು ಹಾರಿಜಾಂಟಲ್ ರೇಂಜ್ ಅನ್ನು ಕೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಆರ್ ಇಸ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಇದು ಟ್ರಾವೆಲ್ ಡ್ಯೂರಿಂಗ್ ದ ಟೈಮ್ ಆಫ್ ಫ್ಲೈಟ್. ಯಾಕಂದ್ರೆ ಸ್ಟಾರ್ಟ್ ಥ್ರೋ ಮಾಡಿದೀವಿ, ಆಮೇಲೆ ಅಲ್ಲಿ ಹೋಗಿ ಬಿದ್ದಿದೆ, ಅದು ಅಲ್ಲಿವರೆಗೆ ಅದು ಎಷ್ಟು ಟೈಮ್ ತಗೊಂಡಿದೆ ಅದಕ್ಕೆ ನಾವು ಟೈಮ್ ಆಫ್ ಫ್ಲೈಟ್ ಅಂತೀವಿ. ಸೊ ಹಾಗಾಗಿ ನಾವು ಟೈಮ್ ಆಫ್ ಫ್ಲೈಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಯಾವುದರಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ, ಅಂದ್ರೆ ಎಕ್ಸ್ ಆಕ್ಸಿಸ್ಗೆ ಸಂಬಂಧಪಟ್ಟ ಇಕ್ವೇಶನ್ ಅಲ್ಲಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಕಾಸ್ ಥೀಟಾ ಇಂಟು ಟಿ ಇದೆ. ಹಾಗಾಗಿ ನಾವು ಅದನ್ನ ಎಕ್ಸ್ ಅನ್ನ ಆರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ, ಟಿ ಅನ್ನ ಟಿ ಎಫ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ, 2 ವಿ ನಾಟ್ ಸೈನ್ ಟಿ ಅಂತ. ಹಾಗಾಗಿ ಏನಾಯ್ತು ನಮಗೆ ಆರ್ ಇಸ್ ಈಕ್ವಲ್ ಟು ವಿ ನಾಟ್ ಕಾಸ್ ಥೀಟಾ ಇಂಟು ಟಿ ಎಫ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ದಟ್ ಇಸ್ 2 ಟೈಮ್ಸ್ ವಿ ನಾಟ್ ಸೈನ್ ಥೀಟಾ ಬೈ ಜಿ ಆಯ್ತು. ಇಲ್ಲಿ ನಿಮ್ಗೆ ನೆನಪಿರ್ಲಿ, ಇದೊಂದು ನೆನಪಿಟ್ಕೊಂಡ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ. 2 sin a cos a is equal to sin 2a ಅಥವಾ ರಿವರ್ಸ್ ಹೇಳ್ಕೋಬಹುದು. ನೀವು ಯಾವ್ದು ನೆನಪಿದೆಯೋ ಅದನ್ನ ಬರೀರಿ. ಅದನ್ನ ಯೂಸ್ ಮಾಡಿ ನಾವು ಸಿಂಪ್ಲಿಫೈ ಮಾಡಿದೀವಿ ಅಂತ ಹೇಳಿ. ಸೊ ಹಾಗಾಗಿ ನಮ್ಗೆ ಏನಾಯ್ತು ಆರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಸೈನ್ 2 ಥೀಟಾ. ವಿ ನಾಟ್ ಸ್ಕ್ವೇರ್ ಯಾಕಾಯ್ತು ಅಂದ್ರೆ ಇಲ್ಲೊಂದು ವಿ ನಾಟ್ ಇದೆ, ಇಲ್ಲೊಂದು ವಿ ನಾಟ್ ಇದೆ ಸೇರೋದು. ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಟೈಮ್ ಆಫ್ ಫ್ಲೈಟ್ ಅಂಡ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್. ಇಲ್ಲಿ ಮತ್ತೆ ಟೈಮ್ ಆಫ್ ಫ್ಲೈಟ್ ಕೇಳಿದ್ರು, ಮ್ಯಾಕ್ಸಿಮಮ್ ಹೈಟ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಅಂಡ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಹಾರಿಜಾಂಟಲ್ ರೇಂಜ್ ಆಫ್ ಎ ಪ್ರೊಜೆಕ್ಟ್. ಸೊ ಇದಕ್ಕೆರಡು ಇದಕ್ಕೊಂದು ಅಂತ ಮಾಡಿದ್ದಾರೆ ಅವರು. ನಾನು ಹೇಳೋದು ನಿಮ್ಗೆ ಮಾರ್ಕ್ಸ್ ಕಟ್ಟಾಗಲೇಬಾರ್ದು. ಯಾವುದೋ ಒಂದು ಡೆರಿವೇಶನ್ ಓದಿದ್ದನ್ನು ನಾವು ಉಪಯೋಗಿಸ್ಕೊಳ್ಳೋಣ. ಅದಕ್ಕೆ ನಾವೇನು ಮಾಡುವ ಇದಿಷ್ಟನ್ನು ಉಪಯೋಗಿಸ್ಕೊಳ್ಳೋಣ. ನೆಕ್ಸ್ಟ್ ಈ ಪಾರ್ಟ್ ಕೂಡ ಸೇಮ್ ಅಲ್ಲಿ ಏನು ನಾವು ಕಲ್ತಿದೀವಿ ಅದನ್ನೇ ಹಾಕ್ಬೋದು. ನೆಕ್ಸ್ಟ್ ಏನು ಟೈಮ್ ಆಫ್ ಫ್ಲೈಟ್ ಇಸ್ ದ ಟೋಟಲ್ ಟೈಮ್ ಡ್ಯೂರಿಂಗ್ ವಿಚ್ ದ ಪ್ರೊಜೆಕ್ಟೈಲ್ ಈಸ್ ಇನ್ ಫ್ಲೈಟ್ ಅಂತ ಹೇಳ್ತೀವಿ. ಅದು ಎಷ್ಟೊತ್ತು ಗಾಳಿಯಲ್ಲಿ ಅಥವಾ ಹಾರ್ತಾ ಇತ್ತು, ನೆಲಕ್ಕೆ ಬೀಳೋಕ್ಕಿಂತ ಮೊದಲೇ ಎಷ್ಟು ಅಂತೇಳಿ. ಇಲ್ಲಿಂದ ಥ್ರೋ ಮಾಡಿದ್ಮೇಲೆ ಅದೇ ಹೈಟಿಗೆ ಅಲ್ಲಿ ಗ್ರೌಂಡಿಗೆ ಬರುವವರಿಗೆ ತಗೊಂಡಿರೋ ಟೈಮ್ ಅಂತ ಹೇಳ್ತೀವಿ. ಸೊ ಇಕ್ವೇಶನ್ 2 ಅಲ್ಲಿ ನಾವೇನು ಮಾಡುವ ಕೇಳಿದ್ರೆ y ಇಸ್ ಈಕ್ವಲ್ ಟು 0 ಹಾಕೋಣ. ಯಾಕಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ನಾವು ಥ್ರೋ ಮಾಡಿದ್ವಿ y 0ದಿಂದ ಅದು ಹೋಗಿ ಲಾಸ್ಟಿಗೆ y 0ಗೆ ಬಂದ್ಬಿಟ್ಟಿದೆ. ಆದ್ರೆ ಅದಕ್ಕೆ ತಗೊಂಡಿರೋ ಟೈಮ್ ಅನ್ನ ಟಿ ಎಫ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹಾಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ y 0 ಆಯ್ತು, ವಿ ನಾಟ್ ಸೈನ್ ಥೀಟಾ ಆಫ್ ಜಿ ಟಿ ಸ್ಕ್ವೇರ್ ಆಯ್ತು. ನಿಮ್ಗೆ ಏನು ಬೇಕು, ಟೈಮ್ ಆಫ್ ಫ್ಲೈಟ್ ಬೇಕು, ಟಿ ಬೇಕು ನಿಮಗೆ. ಅದಕ್ಕೆ ಇದನ್ನ ಆಚೆ ತಗೊಂಡು ಹೋದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ, ಮೈನಸ್ ಇರೋದು. ಸೊ ಟಿ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಒಂದು ಟಿ ಉಳ್ಕೊಳ್ಳುತ್ತೆ. ಹಾಗಾಗಿ ಟೈಮ್ ಆಫ್ ಫ್ಲೈಟ್ ಟಿ ಎಫ್ ಇಸ್ ಈಕ್ವಲ್ ಟು 2 ಟೈಮ್ಸ್ ವಿ ನಾಟ್ ಸೈನ್ ಥೀಟಾ ಬೈ ಜಿ. ಬಹಳ ಸಿಂಪಲ್ ಇದೆ. ನೀವು ಇಕ್ವೇಶನ್ ಬರೆದು ಮಾಡಿಬಿಟ್ರೆ 2 ಸ್ಟೆಪ್ಪಲ್ಲಿ ಆಗುತ್ತೆ. ಬಟ್ ನಾನು ಹೇಳೋದು ಪ್ರೊಟೆಕ್ಟಿವ್ ಆಗಿರಿ, ಎಲ್ಲೂ ಮಾರ್ಕ್ಸ್ ಕಟ್ ಆಗಬಾರ್ದು ನಿಮಗೆ ಅಂತ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್. ಸೊ ಇಲ್ಲಿ ನಾವು ಆಲ್ರೆಡಿ ಅದನ್ನು ಡಿಸ್ಕಸ್ ಮಾಡಿದ್ದೀನಲ್ಲ ಹೇಗೆ ಅಂತೇಳಿ. ಹಾಗಾಗಿ ಆ ಒಂದು ನೆನಪಿದೆ ನಿಮಗೆ ಅನ್ಕೋತೀನಿ. ಅದ್ರ ಪ್ರಕಾರ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ವಿ ನಾಟ್ ಸ್ಕ್ವೇರ್ ಆಗುತ್ತೆ, ಇದು ವಿ ನಾಟ್ ಸ್ಕ್ವೇರ್ ಆಗುತ್ತೆ, ಇಲ್ಲೊಂದು ಜಿ ಉಳ್ಕೊಳ್ಳುತ್ತೆ, ಇಲ್ಲಿ ಒಂದೇ ಜಿ ಇರುತ್ತೆ, ಇಲ್ಲಿ ಹಾಫ್ ಇರುತ್ತೆ. ಎಕ್ಸ್ ಮೈನಸ್ 1/2 ಎಕ್ಸ್ ತರ ಆಗುತ್ತೆ, ಇದು ಪ್ಲಸ್ 1/2 ಎಕ್ಸ್ ಉಳ್ಕೊಳ್ಳುತ್ತೆ. ಹಾಗಾಗಿ ನಮಗೆ ದಿಸ್ ಒನ್ ಇಸ್ ವಿ ನಾಟ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2g. ಓಕೆ, ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ಹಾರಿಜಾಂಟಲ್ ರೇಂಜ್. ಸೊ ಬರೀ ರೇಂಜಿನ ಎಕ್ಸ್ಪ್ರೆಷನ್ ಕೇಳಿದ್ದಾರೆ ಅಂದ್ರೆ ಮತ್ತೆ ಡಿರೈವ್ ಮಾಡಬೇಡಿ, ಅದನ್ನು ಡೈರೆಕ್ಟ್ ಆಗಿ ಬರೀ. ಇಲ್ಲಿಗೆ 5 ಮಾರ್ಕ್ಸ್ನ ಒಂದು ಡೆರಿವೇಶನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಇದನ್ನ ಪ್ರೂಫ್ ಕೇಳ್ತಾರೆ ಅಂತ ಸ್ವಲ್ಪ ಕಷ್ಟ ಅನ್ಸುತ್ತೆ ಮಕ್ಕಳಿಗೆ. ಬಟ್ ವೆಕ್ಟೋರಿಕಲ್ ಇದನ್ನು 2-3 ಮೆಥಡ್ ಅಲ್ಲಿ ಮಾಡ್ತಾರೆ. ನಮ್ಮ ಟೆಕ್ಸ್ಟ್ ಅಲ್ಲಿ NCERT ಅಲ್ಲಿ ಇರೋ ತರ ಮಾಡಿದ್ರೆ ವೆಕ್ಟರ್ ಅಲ್ಲಿ ಯೂಸ್ ಮಾಡಬೇಕು. ಅದಕ್ಕೆ ಹೇಗೆ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅನ್ನು ನಾವು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ. ಕನ್ಸಿಡರ್ ಆನ್ ಆಬ್ಜೆಕ್ಟ್ ಇನ್ ಎ ಸರ್ಕ್ಯುಲರ್ ಮೋಷನ್. ಆ ಡಯಾಗ್ರಾಮ್ ಅನ್ನು ಈ ರೀತಿ ಹಾಕೋಬಿಡಿ. ಸೊ O ಅನ್ನೋದು ಸೆಂಟರ್ ಆಫ್ ದ ಸರ್ಕಲ್, P1 ಪೊಸಿಷನ್ ಆಫ್ ದ ಪಾರ್ಟಿಕಲ್ ಎಟ್ T1, T2 ಪೊಸಿಷನ್ ಆಫ್ ದ ಪಾರ್ಟಿಕಲ್ ಎಟ್ T2. ಇಲ್ಲಿ ವೆಲಾಸಿಟಿ ಈ ರೀತಿ ಇರುತ್ತೆ, ಇಲ್ಲಿ ವೆಲಾಸಿಟಿ ಈ ರೀತಿ ಇರುತ್ತೆ. ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ ಯಾಕಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಬಟ್ ಡೈರೆಕ್ಷನ್ ಬೇರೆ ಇರೋದ್ರಿಂದ ಏನಾಗುತ್ತೆ ಅದು ನಾವು V1 V2 ಅಂತ ತಗೋತೀವಿ. ಇದು ಕೂಡ ಪೊಸಿಷನ್ಸ್ ರೇಡಿಯಸ್ ಸೇಮ್ ಇರುತ್ತೆ, ಬಟ್ ಇದು ಪೊಸಿಷನ್ ವೆಕ್ಟರ್ ಆಗಿರೋದ್ರಿಂದ R1 ಇದನ್ನ R2 ಅಂತ ತಗೋತೀವಿ. That R1 and R2 are the position vectors and V1 V2 are the velocities of the objects when is at P1 and P2. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನ ಸೆಂಟೆನ್ಸ್ ಅಲ್ಲಿ.
ಯೂಸಿಂಗ್ ವೆಲಾಸಿಟಿ ವೆಕ್ಟರ್ಸ್ v1 and v2 ಡೆಲ್ಟಾ v ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಗೊತ್ತಿದೆ ನಿಮ್ಗೆ ಅನ್ಕೋತೀನಿ. ಸೊ ಯಾವುದೇ ಎರಡು ವೆಕ್ಟರ್ ಗೊತ್ತಿದ್ರೆ ನಾವು ಅದರ ಡಿಸ್ಪ್ಲೇಸ್ಮೆಂಟ್ ಪೊಸಿಷನ್ಸ್ ವೆಕ್ಟರ್ ಗೊತ್ತಿದ್ರೆ ನಾವು ಡಿಸ್ಪ್ಲೇಸ್ಮೆಂಟ್ ನೋಡ್ತೀವಿ. ವೆಲಾಸಿಟಿ ವೆಕ್ಟರ್ಸ್ ಗೊತ್ತಿದ್ರೆ ಚೇಂಜ್ ಇನ್ ವೆಲಾಸಿಟಿ ನೋಡ್ತೀವಿ. ಡೆಲ್ಟಾ ವಿ ಅನ್ನೋದು ಚೇಂಜ್ ಇನ್ ವೆಲಾಸಿಟಿ. ಸೊ ಅದನ್ನ ನಾವು ಈ ರೀತಿ ಒಂದು ಎದುರುಗಡೆ ತಂದ್ಕೊಂಡು ಈ ಡಯಾಗ್ರಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಡೆಲ್ಟಾ ವಿ ಈ ಕಡೆ ತೋರಿಸ್ತಾ ಇರುತ್ತೆ ಸೆಂಟರ್ ಅನ್ನು. ಇಲ್ಲೊಂದು ಸೆಂಟೆನ್ಸ್ ಬರೆದ್ರೆ ಅವ್ರು ಏನಾದ್ರು ಅಕಸ್ಮಾತ್ ಶೋ ದಟ್ ದ ಎಕ್ಸಲರೇಷನ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಮೋಷನ್ ಅಂತ ಕೇಳಿದ್ರೆ ಏನಂತೀರಿ? ಇದೇ ಡೆಲ್ಟಾ ವಿ ಇದೇ ಸೆಂಟೆನ್ಸ್ ಬರೆದ್ರೆ ಆಯ್ತು. ಡೆಲ್ಟಾ ವಿ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕಲ್, ದರ್ಫೋರ್ ಚೇಂಜ್ ಇನ್ ವೆಲಾಸಿಟಿ ಅಂದ್ರೆ ಎಕ್ಸಲರೇಷನ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಅಂತ ಬರೆದ್ರೆ ಆಯ್ತು. ಸಿಮಿಲರ್ಲಿ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಆರ್ ಕ್ಯಾನ್ ಬಿ ಆಬ್ಟೈನ್ಡ್. ಡೆಲ್ಟಾ ಆರ್ ಅನ್ನ ನಾವು ಈ ರೀತಿ ಇಲ್ಲೇ ಮಾಡ್ಕೊಳ್ಳೋಣ. ಹೀಗೆ ಮಾಡ್ಕೊಂಡಾಗ ನಮ್ಗೆ ಈ ರೀತಿ ಸಿಗುತ್ತೆ. ಲೆಟ್ ದ ಆಂಗಲ್ ಬಿಟ್ವೀನ್ ಪೊಸಿಷನ್ ವೆಕ್ಟರ್ r1 and r2 ಬಿ ಡೆಲ್ಟಾ ಟಿ. ಸೊ ಇದರ ಮಧ್ಯದ ಆಂಗಲ್ ಅನ್ನ ಡೆಲ್ಟಾ ಟಿ ಅಂತ ತಗೊಳ್ಳೋಣ. ಡಯಾಗ್ರಾಮ್ ನೋಡಿ ಚೇಂಜ್ ಆಗ್ತಿದೆ. ನೆಕ್ಸ್ಟ್ ಏನ್ ಮಾಡುವ ಕೇಳಿದ್ರೆ ನಾವು since the velocity vector v1 and v2 are always perpendicular to the position vectors, the angle between them is also delta t ಅಲ್ವಾ? ಹಾಗಾಗಿ ಇದು ಕೂಡ ಡೆಲ್ಟಾ ಟಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಜಿ ಎಚ್ ಐ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಆದ್ರೆ ನಾವು ಹೇಳ್ಬೋದು ಓ ಪಿ ಒನ್ ಪಿ ಟು ಅಂತ ಹೇಳ್ಬೋದು ಟ್ರಯಾಂಗಲ್ಗೆ. ಹಾಗಾಗಿ therefore triangle O P1 P2 and GHI are similar. ಇವೆರಡು ಟ್ರಯಾಂಗಲ್ ಸಿಮಿಲರ್. ಯಾಕಂದ್ರೆ ಈಗಾಗಲೇ ನಾವು ಹೇಳಿದಾಗೆ R1 V1 V2 are always perpendicular to R1 and R2 ಅಂದ್ರೆ ಡೆಲ್ಟಾ V is perpendicular to delta R. So these two having the same angles, ಇವೆರಡು ಐಸೋಸ್ಕೆಲ್ ಟ್ರಯಾಂಗಲ್ಸ್. ಯಾಕಂದ್ರೆ ಈ ಸೈಡ್ಸ್ ಎರಡು ಈಕ್ವಲ್ ಇದೆ. ಸೊ ಎಲ್ಲ ಕಂಡೀಷನ್ ಇಂದ ಸಿಮಿಲರ್ ಅಂತ. ಫಾರ್ ಸಿಮಿಲರ್ ಟ್ರಯಾಂಗಲ್ಸ್ ರೇಷಿಯೋ ಆಫ್ ದ ಸೈಡ್ಸ್ ಅನ್ನ ತಗೋತೀವಿ. ಡೆಲ್ಟಾ ವಿ ಬೈ ವಿ ಇಸ್ ಈಕ್ವಲ್ ಟು ಡೆಲ್ಟಾ ಆರ್ ಬೈ ಆರ್. ಕರೆಕ್ಟಾ? which can be written as magnitude ತಗೊಂಡಿದ್ದೀವಿ ನಾವು, ವೆಕ್ಟರ್ ಬೇಡ ನಮಗೆ. ಡೆಲ್ಟಾ ವಿ ಇಸ್ ಈಕ್ವಲ್ ಟು ವಿ ಬೈ ಆರ್ ಇಂಟು ಡೆಲ್ಟಾ ಆರ್. ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ಟಿ. ನಮಗೆ ಡೆಲ್ಟಾ ವಿ ಮಾತ್ರ ಇದೆ, ಹಾಗಾಗಿ ಡೆಲ್ಟಾ ಟಿ ಇಂದ ಡಿವೈಡ್ ಮಾಡಿ ಎರಡು ಕಡೆ. ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ವಿ ಬೈ ಆರ್ ಇಂಟು ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ. ಬಟ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಇಸ್ ಎ ವಿ ವೆಲಾಸಿಟಿ. ಅದನ್ನ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಎ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಇಲ್ಲಿಗೆ ಈ ಚಾಪ್ಟರ್ನ ಡೆರಿವೇಷನ್ಸ್ ಕಂಪ್ಲೀಟ್ ಆಗಿದೆ. ಮತ್ತೆ ನಿಮ್ಗೆ ಏನ್ ಬೇಕು ಅದನ್ನ ಡಿಸ್ಕಸ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲ ಚಾಪ್ಟರ್ದು ಮಾಡಿಕೊಡೋಣ ಆಯ್ತಾ.